ಕರ್ನಾಟಕದ ಜನತೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ಪ್ರಜ್ಞಾಪೂರ್ವಕವಾದಂಥ ತಿಳುವಳಿಕೆಯಲ್ಲಿ ಇರ್ತೇನೆ. ನನಗೆ ಇವತ್ತು ಚಿತ್ರದುರ್ಗದಲ್ಲಿ ನಮ್ಮ ಯಡಿಯೂರಪ್ಪನವರ ಅಭಿಮಾನೋತ್ಸವ ಅಂತಕ್ಕಂಥ ಕಾರ್ಯಕ್ರಮ ನಡೀತು. ಇದಕ್ಕೆ ಈ ಹಿಂದೆ ಈ ಪತ್ರಿಕೆಯಲ್ಲಿ ನನ್ನ ಹೆಸರು ಇರಲಿಲ್ಲ. ಅದನ್ನ ನಾನು ಯಾರಿಗೂ ಏನು ಪ್ರಶ್ನೆ ಮಾಡಿರಲಿಲ್ಲ. ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಮತ್ತೆ ಈ ಉತ್ಸವ ಸಮಿತಿಯಲ್ಲಿ ಇರ್ತಕ್ಕಂಥ ಕೆಲವರಿಗೆ ನಮ್ಮ ಶಿಷ್ಯರುಗಳು ಪ್ರಶ್ನೆ ಮಾಡಿದ್ದಕ್ಕೆ ಅವರು ನಮ್ಮ ಹೆಸರನ್ನ ಮತ್ತೆ ಕಲರ್ ಪ್ರಿಂಟ್ ಅಲ್ಲಿ ಈ ಪೇಪರ್ಗಳನ್ನ ತೆಗೆದು ನನ್ನ ಹೆಸರನ್ನ, ನಮ್ಮ ಗುರುಪೀಠದ ಹೆಸರನ್ನ ಒಂದೇ ಭಾಗದಲ್ಲಿ 3 ಕಡೆಗೆ ಹಾಕಿದ್ದಾರೆ. 3 ಕಡೆ ಹಾಕಿ ಬಹಳ ಗಣ್ಯಾತಿ ಗಣ್ಯರು ನನಗೆ ಈ ಇನ್ವಿಟೇಷನ್ನ ಕೊಟ್ಟು ಇಲ್ಲಿ ಫೋಟೋಗಳನ್ನೆಲ್ಲ ತಗೊಂಡು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಹೋಗಿದ್ದಾರೆ. ಹಾಗೆ ನಾನು ಇವತ್ತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ ಇದ್ದೀನಿ. ಕರ್ನಾಟಕ ರಾಜ್ಯದ ಛಲವಾದಿಗಳ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮೀಜಿ ಇದ್ದೀನಿ. ಹೀಗೆ ನನಗೆ ಈ ಥರ 3 ಹೆಸರು ಹಾಕಿ ಕೊಟ್ಟಿರೋದನ್ನ ನಾನು ಬಹಳ ವಿಷಾದನೆ ವ್ಯಕ್ತಪಡಿಸ್ತೀನಿ. ಅದು ಯಾಕೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಈ ಅಭಿನಂದನಾ ಸಮಿತಿಯವರು ಉತ್ತರ ಕೊಡಬೇಕು ಅನ್ನೋದನ್ನು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ನಾಳೆ ಎಷ್ಟೊತ್ತಿಗೆ ಬರಲಿ ಅಂತ ಅಂದಾಗ ಗುರುಜಿ ಮಧ್ಯಾಹ್ನದ ಮೇಲೆ ಬನ್ನಿ ಅಂತ ಅವರು ನನಗೆ ಹೇಳಿದರು. ಸರಿ ಅಂತೇಳಿ ನಾನು ಮಧ್ಯಾಹ್ನದ ಮೇಲೆ ಹೋಗೋ ಅಷ್ಟೊತ್ತಿಗೆ ಪ್ರೋಟೋಕಾಲು ಪಾಲನೆ ಮಾಡೋ ಅಂತ ಪೊಲೀಸರುಗಳೆಲ್ಲರೂ ಕೂಡ ಇದ್ದರು. ಅಡಿಷನಲ್ SP ಚಿತ್ರದುರ್ಗದ ಅಡಿಷನಲ್ SP ಶಿವಕುಮಾರ್, ಹಾಗೆ ಕೆಲವು ಇನ್ಸ್ಪೆಕ್ಟರ್ಗಳು ಶಿವಶಂಕರ್ ಎಲ್ಲರೂ ಕೂಡ ಇದ್ದರು. ನಾನು ಹೋದಾಗ ನನ್ನ ಹೆಸರು ಕೂಡ ವೇದಿಕೆಗೆ ಇದೆಯಾ ಅಂತ ನಾನು ಪ್ರಶ್ನೆ ಮಾಡಿದೆ. ಅವರು ನೋಡಿದ್ರು, ಆ ವೇದಿಕೆಗೆ ನನ್ನ ಹೆಸರು ಇರಲಿಲ್ಲ. ಹಾಗಾಗಿ ನಾನು ವಾಪಸ್ ಬಂದೆ. ನೋಡಿ, ಒಂದು ಗುರುಪೀಠದ ಸ್ವಾಮೀಜಿ, ಇಲ್ಲಿ ಕುಂಬಾರು ಸ್ವಾಮೀಜಿನ ಕರೆದಿದ್ದಾರೆ, ಸೇವಾಲಾಲ್ ಸ್ವಾಮೀಜಿನ ಕರೆದಿದ್ದಾರೆ, ಬೋವಿ ಸ್ವಾಮಿಗಳು ಕರೆದಿದ್ದಾರೆ, ಲಂಬಾಣಿ ಸ್ವಾಮಿಗಳು ಕರೆದಾರೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಸ್ನೇಹಿತ ಸ್ವಾಮೀಜಿಗಳು ಮಾದಾರ ಚೆನ್ನೈಯನ್ನು ಕೂಡ ಕರೆದಿದ್ದಾರೆ. ಅವ್ರನ್ನ ಕರಿಬಾರ್ದು ಅಂತಲ್ಲ, ಇಲ್ಲಿ ಪ್ರಾದೇಶಿಕವಾಗಿ ಇರ್ತಕ್ಕಂಥ ಪರಮ ಪೂಜ್ಯರನ್ನೆಲ್ಲರನ್ನೂ ಕರೆದಿದ್ದಾರೆ. ನನಗೆ ಸಂತೋಷ. ಹಾಗೆ ನನ್ನನ್ನ ಯಾಕೆ ಕರೆದಿಲ್ಲ ಅಂತಲೂ ನಾನು ಪ್ರಶ್ನೆ ಮಾಡಿಲ್ಲ. ಆದಾಗ್ಯೂ ಈ ತರ 3 ಕಡೆಗೆ ನನ್ನ ಹೆಸರನ್ನ ಹಾಕಿ ಹೋದಾಗ ನನಗೆ ಅಲ್ಲಿ ಪ್ರೋಟೋಕಾಲ್ ಅಲ್ಲಿ ನನ್ನ ಹೆಸರು ಇಲ್ಲ ಅಂತ ಅಂದ್ರೆ ಇವರಿಗೆ ಆಡಳಿತ ಮಾಡಕ್ಕೆ ಬರುತ್ತಾ ಅಥವಾ ವೇದಿಕೆ ನಿರ್ವಹಣೆ ಮಾಡಕ್ಕೆ ಬರುತ್ತಾ?